ಈ ದಿನ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶ ದಿನಾಂಕ 16/9/2024 ಮೈಸೂರು ಕಲಾಮಂದಿರದಲ್ಲಿ ದಿವಂಗತ ನಾಗಣ್ಣ ಬಾಣಸ್ವಾಡಿ ಅವರು ಈ ಒಂದು ಸಂಘದ ಅಧ್ಯಕ್ಷರಾಗಿದ್ದರು. ಅವರು ಅನಾರೋಗ್ಯದ ನಿಮಿತ್ತ ದಿವಂಗತರಾದ ಮೇಲೆ CG ಗಂಗಾಧರನ್ನು ನಮ್ಮ ರಾಜ್ಯಾಧ್ಯಕ್ಷರಾಗಿ ಅವರನ್ನು ನಾವು ನೇಮಕ ಮಾಡಿದ್ದೀವಿ. ಹಾಗಾಗಿ ಈ ಒಂದು ಎಲ್ಲ ರಾಜ್ಯದ ರಾಜ್ಯಾಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಜಿಲ್ಲಾಧ್ಯಕ್ಷರುಗಳ ಪದಗ್ರಹಣವನ್ನು ಮೈಸೂರಿನ ಕಲಾಮಂದಿರದಲ್ಲಿ ದಿನಾಂಕ 14ನೇ ತಾರೀಕು ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಈ ಒಂದು 515ನೇ ಒಂದು ಕೆಂಪೇಗೌಡರ ಒಂದು ಜಯಂತ್ಯೋತ್ಸವ ಕೂಡ ಅವತ್ತೇ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ನಮ್ಮ ಸಮುದಾಯದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವರಿಗೆ ಅಭಿನಂದನಾ ಕಾರ್ಯಕ್ರಮ ಮತ್ತು ಆದರ್ಶ ದಂಪತಿಗಳ ಒಂದು ಅಭಿನಂದನಾ ಕಾರ್ಯಕ್ರಮ ಅವತ್ತು ಹಮ್ಮಿಕೊಂಡಿದ್ದೀವಿ. ಮತ್ತು ಸಮುದಾಯದವರಿಗೆ 1,001 ತೆಂಗಿನ ಸಸಿಗಳನ್ನು ರೈತರಿಗೆ ಅವತ್ತು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮುದಾಯದಲ್ಲಿ ಬಹಳ ಪ್ರಮುಖವಾಗಿ ಈ ಒಂದು ಸಂಘ ಅಸ್ತಿತ್ವಕ್ಕೆ ಬರಬೇಕಾದ್ರೆ ನಾಗಣ್ಣವರ ಒಂದು ನೇತೃತ್ವದಲ್ಲಿ 31 ಜಿಲ್ಲೆಗಳನ್ನು ಒಳಗೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ಆ ಭಾಗದಲ್ಲಿ ಈ ಕುಡು ಒಕ್ಕಲಿಗರು ಅಂತಕ್ಕಂಥವರಿಗೆ ಜಾತಿ ಪಟ್ಟಿ ಅಲ್ಲಿ ಒಂದು ಇದುವರೆಗೂ ವಿತರಣೆ ಮಾಡಿರಲಿಲ್ಲ. ಅದನ್ನು ಒಳಗೊಂಡು ಇದು ಮುಖ್ಯ ಉದ್ದೇಶಗಳನ್ನು ಹೊಂದಿ ಈ ಸಮುದಾಯದ ಕಟ್ಟಕಡೆಯ ವ್ಯಕ್ತಿಗಳಿಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಇತರೆ ಕ್ಷೇತ್ರದಲ್ಲಿ ಅವರಿಗೆ ಒಂದು ಗಮನವಹಿಸಿ ಸಹಾಯವನ್ನು ಮಾಡುವ ಒಂದು ಉದ್ದೇಶಗಳನ್ನು ಹೊಂದಿ ಈ ಒಂದು ಸಂಘ ಅಸ್ತಿತ್ವಕ್ಕೆ ಬಂದಿದೆ. ಹಾಗಾಗಿ ಪದಗ್ರಹಣದ ನಂತರ ನಮ್ಮ ಒಂದು ಸಂಘದ ಕಾರ್ಯ ವ್ಯಾಪ್ತಿಗಳನ್ನು ನಾವು ಹಮ್ಮಿಕೊಂಡು ಮುಂದಿನ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ತಾವು ದಯಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಏನು ದೇವದೇಶಗಳಿದೆ, ಇವತ್ತು ರಾಜ್ಯದ ಮಹಿಳಾ ಘಟಕಗಳು ಕೂಡ ಇದರಲ್ಲಿ ರಾಜ್ಯದಲ್ಲಿ ಇದ್ದಾರೆ, ಮತ್ತು ಪುರುಷ ಘಟಕಗಳು ಇದ್ದಾರೆ, ಜಿಲ್ಲಾಧ್ಯಕ್ಷರು ಇದ್ದಾರೆ. ಸುಮಾರು ಪದಾಧಿಕಾರಿಗಳೇ 100-150 ಜನ ಪದಾಧಿಕಾರಿ ಪದಗ್ರಹಣ ಅವತ್ತ ಕಾರ್ಯಕ್ರಮದಲ್ಲಿ ಆಗ್ತಾ ಇದೆ. ಹಾಗಾಗಿ ತಾಲೂಕು ಮತ್ತು ಜಿಲ್ಲಾ ಘಟಕಗಳಿಂದ ಕೂಡ ಸುಮಾರು ಜನ ಕಾರ್ಯಕ್ರಮದಲ್ಲಿ ಒಂದು ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಒಂದು ವಿಶೇಷವಾಗಿ ಇರ್ತದೆ. ಹಾಗಾಗಿ ಇದರ ನಂತರ ಮುಂದಿನ ನಮ್ಮ ವ್ಯಾಪ್ತಿಯಲ್ಲಿ ನಾವು ಮಾಡ್ಕೊಳ್ಬೇಕು. ಇವತ್ತು ನಮ್ಮ ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘ ಪದಗ್ರಹಣ ದಿವಂಗತ ನಾಗಣ್ಣ ಬಾಣಸ್ವಾಡಿಯವರು ನಿಧನ ಆದ ನಂತರ CG ಗಂಗಾಧರ್ ಅವರನ್ನ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ. ಅವರ ಪದಗ್ರಹಣದ ನಂತರ ನಮ್ಮ ಒಂದು ಅಖಿಲ ಕರ್ನಾಟಕ ಒಕ್ಕಲಿಗರ ಸಂಘದ ಕಾರ್ಯವ್ಯಾಪ್ತಿಯ ಮೇಲೆ ಪ್ರಾರಂಭ ಆಗ್ತದೆ. ಮುಖ್ಯ ಉದ್ದೇಶ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಏನಿವತ್ತು ನಮ್ಮ ಕುಡು ಒಕ್ಕಲಿಗರು ಅಂತಿದ್ದಾರೆ, ಆ ಭಾಗದಲ್ಲಿ ಜಾತಿ ಪಟ್ಟಿ ಪ್ರಮಾಣ ಪತ್ರವನ್ನು ಕೂಡ ಸರ್ಕಾರಕ್ಕೆ ಸೇರಿಸಿರೋದಿಲ್ಲ. ಇವತ್ತು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಇವತ್ತು ಅವರಿಗೆ ಅನ್ಯಾಯ ಆಗ್ತಾಯಿದೆ. ಅನ್ಯಾಯ ಆಗೋದನ್ನು ಇವತ್ತು ನಾವು ಮುಂದೆ ನಮ್ಮ ಈ ಒಂದು ಸಂಘದ ವತಿಯಿಂದ ಸಮಾಜದಲ್ಲಿ ಹೋರಾಟವನ್ನು ಮಾಡಿ ಸರ್ಕಾರ ಗಮನಕ್ಕೆ ತಂದು ಅವರಿಗೆ ನ್ಯಾಯವನ್ನು ಕೊಡಿಸುವಂಥ ಉದ್ದೇಶ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಮತ್ತು 515ನೇ ಒಂದು ಕೆಂಪೇಗೌಡರ ಜಯಂತಿಯು ಕೂಡ ಮೈಸೂರಿನ ಕಲಾಮಂದಿರದಲ್ಲಿ ಅವತ್ತು ಆಯೋಜನೆ ಮಾಡಲಾಗಿದೆ. ಸಮಾಜದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರಿಗೆ 24 ಮಂದಿಗೆ ಅವತ್ತು ನಾವು ಬಾಲಗಂಗಾಧರನಾಥ ಸ್ವಾಮಿ ಸೇವಾ ಪ್ರಶಸ್ತಿ ಅವರಿಗೆ ಅಭಿನಂದಿಸ್ತಾ ಇದ್ದೀವಿ ವಿತರಣೆ ಮಾಡಿ. ಅನೇಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಒಂದು ನಾವು ಮುಂದೆ ನಮ್ಮ ಸಮುದಾಯದಲ್ಲಿ ಎಲ್ಲವೂ ಕೂಡ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಎಲ್ಲ ವ್ಯವಸ್ಥಿತವಾಗಿ ಇತರೆ ಕ್ಷೇತ್ರದಲ್ಲಿ ಕೂಡ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂಥ ಒಂದು ಪ್ರಮುಖ ಉದ್ದೇಶವನ್ನು ಹೊಂದಿದೆ.